ಪರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹ ರಜಸ್ಯೇತಾ ನಿಜಾಯಂತೆ ವಿವೃದ್ಧೇ ಸತ್ವಮಿತ್ಯುತ. ಲೋಭ ಇದೆಲ್ಲ ನಿನ್ನೆ ನಾವು ಸುಮಾರು ಗಮನಿಸಿದ್ವಿ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾ ನಿಜಾಯಂತೆ ವಿವೃದ್ಧೇ ಕುರು ನಂದನ. ಅಪ್ರಕಾಶ ಏನು ಹೊಳೆಯುವುದೇ ಇಲ್ಲ. ಅಪ್ರವೃತ್ತಿಶ್ಚ ಅಪ್ರವೃತ್ತಿ ಅಂದ್ರೆ ಏನಕ್ಕೂ ಮುಂದೆ ಹೋಗುವುದೇ ಇಲ್ಲ. ಈಗ ಯಾರೋ ಒಬ್ರು ಗುಂಪಲ್ಲಿ ಅವರು ಫೋಟೋ ತೆಗಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಯಾರೋ ಒಬ್ರು ಹೊರಗೆ ಬಂದು ಫೋಟೋ ತೆಗಿಬೇಕು. ಗೊತ್ತಿರೋರ, ನಮ್ಗೆ ಯಾರು ಗೊತ್ತಿಲ್ದವ್ರಲ್ಲ. ಎರಡು ತರ ಇರುತ್ತೆ. ಕೆಲವೊಮ್ಮೆ ಕೆಲವರು ಕೇಳ್ತಾರೆ, ನೀವು ಫೋಟೋ ತೆಗಿತೀರಾ? ಇಲ್ಲ, ಕೆಲಸ ಇದೆ ಅಂತ ಎದ್ದು ಹೋಗುದು ಒಂಥರ ಅಪ್ರವೃತ್ತಿ. ಇನ್ನೊಂದು, ಕೆಲವರಲ್ಲಿ ಸಹಜ ಸ್ವಭಾವ ಇರುತ್ತೆ, ನಾನ್ ತೆಗಿಲ್ಲ, ತೆಕ್ಕೊಡ್ಲ, ನೀವು ನಿಲ್ಲಿ, ನಾನು ತೆಕ್ಕೊಡ್ತೇನೆ ಅಂತ ಒಂದು ತಾನೇ ಪ್ರವೃತ್ತಿ ಮಾಡಿ ಅವರಲ್ಲಿ ಒಂದು ಸಂತೋಷ ಮೂಡಿಸುದು. ನಾನು ತೆಕ್ಕೊಡ್ತೇನೆ, ನೀವು ನಿಲ್ಲಿ, ತೊಂದ್ರೆ ಇಲ್ಲ. ಅವ್ರು ಕಷ್ಟಪಟ್ಟು ಅಲ್ಲಿಟ್ಟು ಓಡಿ ಬರ್ತಾ ಇರ್ತಾರೆ 2-3 ಸರ್ತಿ. ನೋಡಿಯೂ ಕೂಡ ಅವರ ಪ್ರವೃತ್ತಿಗೊಂದು ಸಹಾಯ ಮಾಡುವಂತಹ ಪ್ರಜ್ಞೆ ಇಲ್ಲದೆ ಇರುವುದು, ಅಥವಾ ಅದನ್ನ ನಾನು ಯಾಕೆ ಸಹಾಯ ಮಾಡ್ಬೇಕು ಅವ್ರಿಗೆ, ನಾನು ಸುಮ್ನೆ ಯಾಕೆ ಫೋಟೋ ತೆಕ್ಕೊಡ್ಬೇಕು, ನಂಗೇನ್ ಲಾಭ ಅಂತನೋ, ಅಥವಾ ಹಾಗೆಲ್ಲ ನಾನು ಯಾರ್ಯಾರ ಹತ್ರನೂ ಸುಮ್ನೆ ಮಿಂಗಲಾಗಲ್ಲ, ನಾನು ಸ್ವಲ್ಪ ಜೋರು, ಏನಂತಾರೆ ಪ್ರತಿಷ್ಠೆಯನ್ನು ಕಾಯ್ಕೊಳ್ಳುದು, ರಿಸರ್ವ್ ಅಂತೆಲ್ಲ ಏನೇನೋ ಭಾವನೆಗಳಿರ್ತಾರೆ. ಇದೆಲ್ಲ ಅಪ್ರವೃತ್ತಿ ಅಂತ ಅನ್ನೋದು ತಮಸ್ಸಿನ ಕೆಲಸ. ಪ್ರಮಾದೋ ಮೋಹ ಏವಚ, ಇದು ಹಾಗೆ. ಪ್ರಮಾದ ಅನ್ನೋದು ಯಾವಾಗ್ಲೂ ಅನವಧಾನ. ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ ಗಮನನೇ ಇರಲ್ಲ, ಅವ್ರದ್ದೇನೋ ಬೇರೆನೇ ಪ್ರಪಂಚ. ಅಥವಾ ಕೆಲವೊಮ್ಮೆ ಬೇಕು ಅಂತ ಮಾಡ್ತಾರೆ, ಕೆಲವೊಮ್ಮೆ ಅದೊಂದು ಸ್ವಭಾವನೆ ಹಾಗಿರುತ್ತೆ. ಯಾರ ಮಾತನ್ನು ಕಿವಿಗೆ ಹಾಕೊಳ್ಳಲ್ಲ. ಈ ದುರ್ಯೋಧನ ಮೈತ್ರೇಯರು ಬಂದು ತುಂಬಾ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಅವನಿಗೇನೋ ಕಥೆ ಹೇಳಿ, ಬುದ್ಧಿವಾದ ಹೇಳಿ. ಅವನ್ ಕಾಲಲ್ಲಿ ಆಡಿಸ್ತಾ ಕರ್ಣನನ್ನೇನೋ ನೋಡಿ ಕಿಸ್ಕೊಂಡು ನಗ್ತಾ ಇರ್ತಾನೆ. ಇದು ಪ್ರಮಾದ, ದೊಡ್ಡವರ ಹತ್ರ ಮಾಡುವ ಪ್ರಮಾದ. ಯಾರ ಹತ್ರ ಹೇಗ್ ನಡ್ಕೊಳ್ಬೇಕು ಅಂತ ಗೊತ್ತಾಗದೆ ಏನೇನೋ ಮಾತಾಡೋದು, ಏನೋ ಅಯ್ಯೋ ಆಮೇಲೆ ಬೇಸರಗಳು. ನಾನು ಹೇಳ್ಬೇಕು ಅಂತಿರ್ಲಿಲ್ಲ, ಹೇಳಿ ಆಯ್ತಲ್ವಾ, ಅದಕ್ಕೇನು ಸಮಸ್ಯೆ? ಪರಿಹಾರ ಏನು ಅಂದ್ರೆ ಬಯಸ್ಕೊಳ್ಳೋದು, ಅಥವಾ ಅದಕ್ಕೇನು ಶಾಪ ಪಡೆಯುವುದಾಗತ್ತೆ. ಮೈತ್ರಿಯರು ಶಾಪ ಕೊಟ್ಟು ಹೋದ್ರು. ಮೋಹ, ಅದರ ಬಗ್ಗೆ ತೀವ್ರವಾದ ಅಟ್ಯಾಚ್ಮೆಂಟ್. ನನ್ನದಲ್ಲದ ವಸ್ತುವಿನಲ್ಲಿ ಅದನ್ನು ನನ್ನದಾಗಿಸಿಕೊಳ್ಳಬೇಕು ಅನ್ನುವ ಹುಚ್ಚು. ಅದು ನನಗೆ ಸಂಬಂಧಿಸಿದ್ದೇ ಅಲ್ಲ.
ಆದ್ರೂ ನನಗದ್ ಬೇಕೇ ಬೇಕು ಅನ್ನುವ ಹಠದಿಂದ ಸಾಧಿಸುವಂತದ್ದೇನಿದೆ ಅದು ಮೋಹ. ಅದು ಮತ್ತೆ ಈ ತಮಸ್ಸಿನದ್ದೇ ಕೆಲಸ. ನನಗೆ ನನ್ನ ಮಿತಿ ಗೊತ್ತಿರ್ಬೇಕು, ನನ್ನ ಅರ್ಹತೆ ಗೊತ್ತಿರ್ಬೇಕು, ನನ್ನ ಸಾಮರ್ಥ್ಯದ ಪರಿಚಯ ಇರ್ಬೇಕು. ಅದಿಲ್ಲದೆ ನಾನೇನೋ ಮಾಡ್ಬಿಡ್ತೇನೆ, ನಂದು ಅವರೆಲ್ಲ ಮಾಡಿ ಹೆಸರು ಮಾಡಿದ್ರು ಅಂದ್ರೆ ನಾನು ಕೂಡ ಹಾಗೆ ಮಾಡಿ ಹೆಸರು ಪಡ್ಕೊಳ್ಬೇಕು ಅಂತ ಹೋಗುವಂತಹ ಒಂದು ಹುಚ್ಚಿರುತ್ತೆ. ಮೋಹ ಏವ, ಅದು ಮೋಹ ಅಲ್ಲದೆ ಇನ್ನೇನು ಅಲ್ಲ. ತಮಸ ತಮಸ್ಸೇತಾನಿ ಜಾಯಂತೆ. ತಮಸಿ ತಮೋ ಪ್ರವೃತ್ತಿ ವೃದ್ಧಿಯಾದಾಗ, ತಮಸಿ ಪ್ರವೃತ್ತೆ ಸತಿ, ತಮೋ ಗುಣಗಳು ಅಭಿವೃದ್ಧವಾದಾಗ ಏತಾನಿ ಜಾಯಂತೆ. ತಮಸಿ ವಿವೃದ್ಧೆ ಸತಿ, ತಮಸ್ಸು ಅನ್ನೋದು ವಿವೃದ್ಧಿಗೊಳ್ಳಲು ಏತಾನಿ ಜಾಯಂತೆ. ಏತಾನಿ ಅಂದ್ರೆ ಹಿಂದೆ ಹೇಳಿದ ಅಪ್ರಕಾಶ, ಅಪ್ರವೃತ್ತಿ, ಪ್ರಮಾದ, ಮೋಹ. ನೋಡಿ, ಅದು ತಮಸ್ಸಿನ ವ್ಯಾಪ್ತಿ ದೊಡ್ಡದಿದೆ. ಲೋಭ, ಪ್ರವೃತ್ತಿ, ಕರ್ಮಣಾಂ ಆರಂಭ, ಕರ್ಮಣಾಂ ಅಶಮಃ, ಸ್ಪೃಹ, ಇದು ರಜಸ್ಸಿನದ್ದಾಯಿತು. ಈ ಪ್ರಮಾದ ಅನ್ನೋದಿದೆಯಲ್ಲ, ಅದು 100 ತರದ ದೋಷಗಳನ್ನ ಇಟ್ಕೊಂಡು ಹೊರಟದ್ದು. ಅದು ಒಂದು ದೋಷ ಅಲ್ಲ, ಅದು ಹೇಳಲಿಕ್ಕೆ ಮಾತ್ರ ಪ್ರಮಾದ ಅನ್ನೋದು ಒಂದು ಶಬ್ದದಲ್ಲಿ ಹೇಳು. ಎಲ್ಲಾ ವಾಚಿಕ ಪ್ರಮಾದ ಇರ್ಬೋದು, ಆಲೋಚನೆ ಮಾಡದೇ ಇರುವುದಿರ್ಬೋದು, ಯಾರಿಗೋ ಬಳಸ್ಲಿಕ್ಕೆ ಹೋಗಿ ಯಾರಿಗೋ ಬಡಿಸಿ ಯಾರಿಗೋ ಹೊಡೆದು ಏನೋ ಆಗಿ, ಇದು ಪ್ರಮಾದದ ವ್ಯಾಪ್ತಿ ತುಂಬಾ ದೊಡ್ಡದು. ಆದ್ರಿಂದಾಗಿ ತಪಸ್ಸಿನಿಂದ ಆಗುವಂತಹ ಅನರ್ಥಗಳ ಬಗ್ಗೆ ನಾವು ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯದಾ ಸತ್ವೇ ಪ್ರವೃತ್ತೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸರಿ, ಈಗ ಜೀವನದ ಉದ್ದಕ್ಕೂ ಆಗುವ ಕಾರ್ಯಭಾರ ಆಯಿತು. ಮೊದಲು ಆ ಹುಟ್ಟಿನ ಹಿನ್ನೆಲೆಯಲ್ಲಿ ಅದು ಸತ್ವ ಹುಟ್ಟಿದಾಗ ಏನಾಗತ್ತೆ ಅಂತ ಮೊದಲು ತಿಳಿಸಿದ್ವಿ. ಯಾವ್ದ್ಯಾವ್ದನ್ನ ಅದು ಸತ್ವ ಹುಟ್ಟಲು ಅಂತ ಹೇಳುವಾಗ, ಸತ್ವ ಹುಟ್ಟುವುದು ಅಂದ್ರೆ ಏನು ಅಂದ್ರೆ, ರಜಸ್ಸು ತಮಸ್ಸು ಕೆಳಗಿಳಿದಾಗ ಸತ್ವ ಎತ್ತರಕ್ಕೆ ಬಂತು ಅಂತ ಅರ್ಥ. ಇನ್ನು ಬದುಕಿನುದ್ದಕ್ಕೂ ಈ ಸತ್ವ ರಜಸ್ ತಮಸ್ಸುಗಳ ಪ್ರಭಾವ ಇದ್ದೇ ಇರುತ್ತೆ. ಆಗ ಏನಾಗುತ್ತೆ ಅನ್ನೋದನ್ನ ಈ 3 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದೆ. ಯಾವುದು? ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ರಜಸ್ಸೇತಾನಿ ಜಾಯಂತ, ಜ್ಞಾನನ್ಯತಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ ಅನ್ನುವ ಲೋಭ ಪ್ರವೃತ್ತಿ ಅಪ್ರಕಾಶ 3 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿ. ಈಗ ಮನುಷ್ಯ ದೇಹ ಬಿಡುವ ಸಂದರ್ಭದಲ್ಲಿ ಯಾವ ಗುಣದ ಪ್ರಭಾವ ಇದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಯದಾ ಸತ್ವೇ ಪ್ರವೃದ್ಧೇತು ದೇಹಭೃತ್ ಪ್ರಳಯಂ ಯಾತಿ ತದಾ ಉತ್ತಮ ವಿಧಾಂ ಅಮಲಾನ್ ಲೋಕಾನ್ ಪ್ರತಿಪದ್ಯತೆ. ದೇಹಭೃತ್ ಅಂದ್ರೆ ಜೀವಿಯಾದವನು ಸತ್ವ ಪ್ರಚುರವಾಗಿದ್ದಾಗ, ಜ್ಞಾನದಲ್ಲಿ ಆಸಕ್ತಿ, ಇನ್ನೊಬ್ಬರಲ್ಲಿ ಕರುಣೆ, ಬೇರೆಯವರ ಸಂತೋಷವನ್ನ ಕಂಡು ತಾನು ಸಂತೋಷ ಪಡುವುದು, ಒಳ್ಳೆ ಭಾವನೆ, ಎಲ್ಲರಿಗೂ ಹಿತ ಆಗ್ಲಿ, ಎಲ್ಲರಿಗೂ ಮನಸ್ಸಿಗೆ ನೋವಾಗದಂತೆ ನಡ್ಕೊಳ್ಳುವಂತಹ ಸ್ಥಿತಿ ಇರಬೇಕಾದ್ರೆ ಅವನ ದೇಹ ಪ್ರಳಯ ಹೊಂದುವುದು ಅಂದ್ರೆ ನಾಶ, ದೇಹ ಜೀವ ಗತಿ ದೇಹವನ್ನು ಬಿಟ್ಟು ಹೋಗುವಂಥದ್ದು. ಜೀವ ದೇಹವನ್ನು ಬಿಟ್ಟು ಸಾಗುವಂತಹ ಸಂದರ್ಭದಲ್ಲಿ ಸತ್ವ ಜಾಗೃತವಾಗಿದ್ರೆ ಯಾರ ಬಗ್ಗೆಯೂ ಅವನಿಗೆ ಅಸಮಾಧಾನ ಇಲ್ಲ. ನನ್ನ ಕರ್ತವ್ಯ, ನಾನೇನ್ ಮಾಡಬೇಕಿತ್ತು ಅದನ್ನು ಚೆನ್ನಾಗಿ ಮಾಡಿದ್ದೇನೆ, ಭಗವಂತನಿಗೆ ಪ್ರೀತಿ ಆಗಲಿ ಅಂತ ನಾನು ಕೆಲಸ ಮಾಡಿದ್ದು, ನಾನು ಹುಟ್ಟಿನಿಂದ ಇಲ್ಲಿ ತನಕ ಏನೇನು ಮಾಡಿದ್ನೋ ಅದೆಲ್ಲವೂ ಒಂದು ಹಂತವನ್ನ ಮುಟ್ಟಿದೆ. ಮತ್ತೆ ಮಾಡ್ಲಿಕ್ಕೆ ಯಾವಾಗ್ಲೂ ಇದ್ದೇ ಇರುತ್ತೆ, ಎಷ್ಟು ಮಾಡಿದ್ರು ಮುಗಿಯುವುದು ಅಂತಿಲ್ಲ. ಆದ್ರೆ ಏನೂ ಇಲ್ಲದ ಕಾಲದಲ್ಲಿ ಒಂದು ಊರಲ್ಲಿ ಬಂದು ಒಂದು ಶಾಲೆಯನ್ನು ಕಟ್ಟಿ ಆ ಶಾಲೆಯನ್ನು ಚೆನ್ನಾಗಿ ಬೆಳೆಸಿ, ಆ ಶಾಲೆಯಲ್ಲಿ ಕಲಿತ ಮಕ್ಕಳು ಎಷ್ಟೋ ಜನ ಬಂದು, ಗುರುಗಳೇ ನಿಮ್ಮಿಂದಾಗಿ ನನ್ನ ಬದುಕು ಸಾರ್ಥಕವಾಯಿತು ಅಂತ ಹೇಳುವ 4 ಮಾತುಗಳನ್ನ ಕಿವಿಗೆ ಬೀಳಿಸಿಕೊಂಡಾಗ ಆದ ಸಮಾಧಾನದ ಘಟನೆಗಳನ್ನೇ ಮನಸ್ಸಿನಲ್ಲಿ
ಮತ್ತೆ ಮತ್ತೆ ನೆನಪಿಸಿಕೊಂಡು ಒಬ್ಬ ಪ್ರಾಣವನ್ನು ಬಿಡುತ್ತಾ ಇದ್ದಾನೆ ಅಂದ್ರೆ ಅದು ಸತ್ವದ ಹಿನ್ನೆಲೆಯಲ್ಲಿ ಅವನ ಮನಸ್ಸು ತುಂಬಾ ಪ್ರಶಾಂತವಾಗಿದೆ ಅಂತ ಅರ್ಥ. ಇನ್ನು ಕೆಲವರು ಇರ್ತಾರೆ, ಅದು ಮುಂದೆ ಮತ್ತೆ ಬರುತ್ತೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ತದಾ ಉತ್ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸಾವಿನ ಬಗ್ಗೆ ಒಂದು ಚೂರು ಅಯ್ಯೋ ನಾನು ಸಾಯ್ತಾ ಇದ್ದೇನೆ ಅಂತ ಅಂದುಕೊಳ್ಳದೆ ಸಾಯುವುದರ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಸಾವು ಕೂಡ ಒಂದು ಮಂಗಳಕರ ಕಾರ್ಯ ಅಂತ ಭಾವಿಸಿ ಆ ಮೂಲಕ ತನ್ನ ಬದುಕಿಗೆ ಸಿಕ್ಕಿದ ಭಾಗ್ಯ ಇದು ಅಂತ ಯೋಚಿಸಿ ಇಷ್ಟು ದಿವಸ ನಾನು ಮಾಡಿದ ಪ್ರತಿಯೊಂದು ಕೆಲಸದಿಂದಲೂ ಕೂಡ ಸಾರ್ಥಕವಾದ ಜೀವನವನ್ನು ಕಳೆದಿದ್ದೇನೆ ಅಂತ ಯೋಚಿಸಿದ್ದರ ಪರಿಣಾಮ ಉತ್ತಮಾನ್ ಲೋಕಾನ್ ಪ್ರತಿಪದ್ಯತೆ. ಅಮಲಾನ್ ದೋಷವಿಲ್ಲದ, ಲೋಕಾನ್ ಲೋಕ ಅಂದ್ರೆ ಮೇಲಿನ ಸ್ತರಗಳನ್ನು, ಮೇಲಿನ ಜಾಗಗಳನ್ನು, ಪ್ರತಿಪದ್ಯತೆ ಎಂಥ ಲೋಕ ಅದನ್ನು ಉತ್ತಮ ವಿಧಾಂ ಲೋಕಾನ್ ಶ್ರೇಷ್ಠ ಮಂದಿಗೆ ಸಿಗುವಂತಹ ಲೋಕ ಸಿಗುತ್ತೆ. ಉತ್ತಮವಿತ್ ಚೆನ್ನಾಗಿ, ಉತ್ತಮವಿತ್ ಅಂದ್ರೆ ಭಗವಂತನನ್ನ ಚೆನ್ನಾಗಿ ತಿಳಿದವನು ಅನ್ನುವ ಅರ್ಥದಲ್ಲಿಯೂ ಉತ್ತಮ ಲೋಕ ಆಗುತ್ತೆ. ಇಲ್ಲ ತುಂಬಾ ಸಜ್ಜನಿಕೆಯಿಂದ ಬದುಕಿದ್ರು ಒಂದಿಷ್ಟು ಹಂತಕ್ಕೆ ಸಾಮಾನ್ಯವಾಗಿ ಈ ಸ್ವರ್ಗಾದಿಗಳ, ಉತ್ತಮ ಸ್ವರ್ಗಾದಿಗಳ ಫಲ ಸಿಗಬೇಕು ಅಂದ್ರೂ ಕೂಡ ಅದು ಎಲ್ರಿಗೂ ಸಿಗಲ್ಲ, ಅದರಲ್ಲೂ ಸ್ತರಗಳಿದ್ದಾರೆ. ಅದಕ್ಕೆ ಇಲ್ಲಿ ಉತ್ತಮ ವಿಧಾಮ್ ಅಂತ ಅನ್ನೋ ಶಬ್ದ ಬಳಸಿದ್ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಭಗವತ್ ಪ್ರಜ್ಞೆ ಇದ್ದು ಅವನು ಬದುಕಿದ್ರೆ ಮಾತ್ರ ಅವನಿಗೆ ಈ ಸಾತ್ವಿಕ ಪ್ರಜ್ಞೆಯ ಪೂರ್ಣ ಫಲವನ್ನು ಅನುಭವಿಸ್ಲಿಕ್ಕಾಗತ್ತೆ. ಒಂದ್ಸತಿ ದೋಷಗ್ರಸ್ತವಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು, ಆದ್ರೆ ಹೆಚ್ಚು ಕಮ್ಮಿ ಭಗವಂತನ ಜ್ಞಾನ ಇದ್ದು ಅವನು ಮಾಡಿದ ಕರ್ತವ್ಯದ ಹಂತವನ್ನು ಅವನು ಅನುಭವಿಸಿದಾಗ ಅದು ಉತ್ತಮ ಲೋಕಗಳು ಅಂತ ಅನಿಸಿಕೊಳ್ತಾರೆ. ಸರಿ, ಇದು ಸಾತ್ವಿಕ ಪ್ರಜ್ಞೆಯಿಂದ ಒಬ್ಬ ದೇಹವನ್ನ ತ್ಯಾಗ ಮಾಡಿದ ಅಂದ್ರೆ ಅವನ ಗತಿ ಏನು ಅಂತ ಹೇಳಿದ್ರು. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಅವನ ಸಾಯುವ ಕಾಲದಲ್ಲಿ ರಜಸ್ಸು ಜಾಗೃತವಾಗಿದೆ. ಅದೇ ಒಂದು ಯಾವಾಗ್ಲೂ ನಾವು ನೆನಪಿಸ್ಕೊಳ್ತಾ ಇರ್ತೇವಲ್ಲ, ಒಬ್ಬ ವ್ಯಾಪಾರಿ ಬಹಳ ವರ್ಷ ದುಡಿದು ದೊಡ್ಡ ಎಂಪೈರ್ ಆಗಿದ್ದ ಅಂದ್ರೆ ಯಾವುದು ವ್ಯಾಪಾರದ ವ್ಯವಹಾರದಲ್ಲಿ ಎತ್ತರದಲ್ಲಿದ್ದ, 10 ಅಂಗಡಿಗಳನ್ನೆಲ್ಲ ನೋಡಿಕೊಂಡಿದ್ದ. ಅವನಿಗೆ ಜೀವನದ ಉದ್ದಕ್ಕೂ ಆ ವ್ಯವಹಾರದಲ್ಲೇ ತನ್ನ ನಿಯಂತ್ರಣ ಇತ್ತು. ಆದ್ರಿಂದಾಗಿ ಮಕ್ಕಳನ್ನ ಕರೀತಾನೆ, ಕರೆದು ಎಲ್ಲ ಮಕ್ಕಳು ಕೂಡ ಆನಂದದಿಂದ ಓಡಿ ಬರ್ತಾರೆ. ಅಪ್ಪ ಏನೋ ಗಂಟಿಟ್ಟಿದ್ದಾನೆ, ಅದನ್ನ ಕೊಡ್ತಾನೆ. ಮೊದಲ ಮಗನ, 2ನೇ ಮಗ, 3ನೇ ಮಗ, 4ನೇ ಮಗ ಎಲ್ಲರನ್ನು ಕರೀತಾನೆ, ಹೆಂಡತಿಯನ್ನು ಕರೀತಾನೆ. ಕರೆದು ಎಲ್ಲರ ಮನಸ್ಸಿನಲ್ಲಿ ಏನೋ ನಮಗೆ ತಿಳಿಯದೇ ಇದ್ದ ಸಂಗತಿ ಏನೋ ಹೇಳಿ ನಮಗೆ ಅನುಕೂಲ ಮಾಡ್ತಾನೆ ಅಂತ ಅಂದುಕೊಂಡು ಹೆಸರು ಕರೆದಾಗಲೆಲ್ಲ ಬಹಳ ಕಾದು ಹುಡುಕಿ ಬಂದವರ ನಿರೀಕ್ಷೆಗೆ ಮೀರಿದ ಮಾತು ಆ ವ್ಯಾಪಾರಿ ಎಂದಿತ್ತು. ಎಲ್ಲರ ಮುಖವನ್ನು ನೋಡಿ ಎಲ್ರು ನೀವು ಇಲ್ಲ ಇದ್ದೀರಿ ಅಂತಂದ್ರೆ ಅಂಗಡಿಯಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಕೊಂಡು ಪ್ರಾಣ ಬಿಟ್ಟ. ಇದು ರಜಸ್ಸು. ಕರ್ಮ ಸಂಗಿನ, ಆಫೀಸ್ ಯಾರು ನೋಡ್ಕೋತಾರೆ, ಮನೆ ಯಾರು ನೋಡ್ಕೋತಾರೆ, ನಾನಿಲ್ದೆ ಇದ್ರೆ ಪರಿಸ್ಥಿತಿ ಏನಾಗುತ್ತೆ ನೋಡಿ. ಇದಕ್ಕೆ ಒಳ್ಳೆ ಉದಾಹರಣೆ ಭರತನದ್ದು. ನಾನಿಲ್ದೆ ಇದ್ರೆ ಈ ಜಿಂಕೆಗೆ ಏನಾಗ್ಬಿಡುತ್ತೋ, ನಾನಿದ್ದದ್ರಿಂದ ಜಿಂಕೆ ಇಷ್ಟು ದಿವಸ ಚೆನ್ನಾಗಿತ್ತು ಅಂತ ವ್ಯಾಮೋಹದಿಂದ, ನಾನಿರೋದ್ರಿಂದಲೇ ಎಲ್ಲ ನಡೆಯತ್ತೆ, ನಾನು ಇಲ್ದೇ ಇದ್ರೆ ಇವರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ, ನಾವು ಇಲ್ಲದೆ ಇದ್ದಾಗ್ಲಿ ಜಗತ್ತಿತ್ತು ರೀ, ನಾವಿಲ್ದೇ ಇದ್ರೂ ಜಗತ್ತಿರುತ್ತೆ, ಇದು ನಮ್ಗೆ ಮೊದ್ಲು ಅರ್ಥ ಆಗ್ಬೇಕಾದ ಸಂಗತಿ. ಆದ್ರೆ ಕರ್ಮಸಂಗಿ ಆದಂತಹ ರಜೋಗುಣದ ಪ್ರಭಾವಕ್ಕೆ ಒಳಗಾದವನು ಅಂದ್ರೆ ಇದು ಸಾತ್ವಿಕನು ಕೂಡ ರಜಸ್ಸಿಗೆ ಒಳಗಾಗಬಹುದು. ಕೇವಲ ಇದ್ಯಾರೋ ರಾಜಸಿಕರು ಮಾತ್ರ ರಜೋಗುಣದಲ್ಲಿ ದೇಹವನ್ನು ಬಿಡಬೇಕು. ಒಂದು ಸರಿಯಾಗಿ ತಿಳ್ಕೊಳ್ಳಿ,
ಶಾರೀರಿಕವಾದಂತಹ ಪ್ರಭಾವ ಮತ್ತು ಹೊರಗಿನ ಪ್ರಭಾವ ಮತ್ತು ಜೈವಿಕ ಸ್ವಭಾವ, ಇದು ಮೂರೂ ನಿರಂತರ ಕೆಲಸ ಮಾಡ್ತಾ ಇರುತ್ತೆ. ಇದು ಒಂದು ಜನ್ಮದ ಪ್ರಯಾಣ ಅಲ್ಲ. ಒಂದ್ಸರ್ತಿ ಸಾತ್ವಿಕವಾಗಿ ಹೊರಟು ಹೋಗಿ ಮತ್ತೆ ಮನುಷ್ಯ ಶರೀರ ಸಿಗುತ್ತೆ, ಮತ್ತೊಂದ್ ಸರ್ತಿ ರಾಜಸ ಭಾವದಲ್ಲಿ ಹೋಗಿ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವ ಏತಿ ಕೌಂತೆಯ ಅಂತ ಹೇಳಿದ್ದಲ್ವಾ. ಹಾಗಾಗಿ ರಾಜಸ ಪ್ರಭಾವಕ್ಕೊಳಗಾಗಿ ಪ್ರಾಣವನ್ನ ಬಿಟ್ಟಾಗ ಮೂಢಯೋನಿಷು ಜಾಯತೆ. ಮೂಢಯೋನಿ ಅಂದ್ರೆ ಎಲ್ಲಿ ಜ್ಞಾನವನ್ನ ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಎಲ್ಲಿ ಪಾಪ ಪುಣ್ಯಗಳ ವ್ಯವಹಾರದ ಲೇಪ ಇಲ್ವೋ, ಎಲ್ಲಿ ಬೆಳವಣಿಗೆಗೆ ಅವಕಾಶ ಇಲ್ವೋ ಅಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಏನು ಅಂದ್ರೆ, ಹಾಗಾದ್ರೆ ಜಡಭರತನದ್ದು ಯಾವುದು, ಈ ಭರತನ ಕಥೆ ಏನು ಹೀಗಾಯ್ತು ಅಂದ್ರೆ, ಅವನಿಗೆ ಜಾತಿ ಸ್ಮೃತಿ ಇತ್ತು. ಒಬ್ಬ ತುಂಬಾ ಸಜ್ಜನನು ಕೂಡ ಈ ರೀತಿ ಪ್ರಾರಬ್ಧ ಕರ್ಮದ ವಶದಿಂದ ಹೀನ ಶರೀರವನ್ನ ಪಡೆದರೂ ಕೂಡ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಇದ್ದು ತನ್ನ ಕ್ರಿಯೆಗಳಲ್ಲಿ ಅದನ್ನ ನಡೆಸ್ಲಿಕ್ಕಾದ್ರೂ ಆಗದೇ ಇದ್ರು ಎಷ್ಟು ಸಾಧ್ಯವೋ ಅಷ್ಟರೊಳಗೆ ಮೌನವಾಗಿರ್ತಾನೆ. ಅಥವಾ ಏನೋ ಆ ಶರೀರದಲ್ಲಿ ಏನ್ ಮಾಡಬಹುದು. ಆಚಾರ್ಯರು ಯಾವಾಗ್ಲೂ ನಾಯಿ ಕತೆ ಹೇಳ್ತೀನಿ. ಅದು ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ ಇಂತಹ ದಿವಸಗಳಲ್ಲಿ ಆಹಾರವನ್ನು ಸ್ವೀಕಾರ ಮಾಡದೆ ನದಿಯಲ್ಲಿ ಮಿಂದು ಬರ್ತಿತ್ತು. ಇನ್ಯಾವುದೋ ಆಚಾರ್ಯರು ಭಾರತದ ಕಥೆಯ ಪುರಭವನದ ಕಥೆ ಹೇಳಬೇಕಾದ್ರೆ ದಿನಾ ಮಹಾಭಾರತ ಕೇಳಲಿಕ್ಕೆ ಬರ್ತಿತ್ತು. ಎಷ್ಟೆಷ್ಟೋ ದೂರದಿಂದ ಬರ್ತಿತ್ತು. ಅಂದ್ರೆ ಆ ಜೀವಿಗೂ ಕೂಡ ಉಪನ್ಯಾಸ ಕೇಳಬೇಕು ಅನ್ನೋ ಒಂದು ಆಸಕ್ತಿ ಇದೆ ಅಂದ್ರೆ ಅಲ್ಲೊಂದು ಜಾತಿ ಸ್ಮೃತಿ ಇದೆ, ಸಂಸ್ಕಾರ ಇದೆ. ಆದ್ರೆ ಪೂರ್ವ ಜನ್ಮದಲ್ಲಿ ರಜಸಿ ಪ್ರಳಯಂ ಗತ್ವ ಕರ್ಮಸಂಗಿಷು ಜಾಯತೆ. ಕರ್ಮಸಂಗಿಷು ಜಾಯತೆ, ಇಲ್ಲಿ ಇದೊಂದು ಅಂಶವನ್ನ ನಾನು ಹೇಳ್ಬೇಕಾದ್ರೆ, ಒಂದು ಮೂಢಯೋನಿಷು ಜಾಯತೆ. ಅದು ಮೂಢಯೋನಿಯಲ್ಲಿ ಹುಟ್ಟಿದ್ರೂ ಕೂಡ ಜಾತಿ ಸ್ಮರಣೆ ಇದ್ದದ್ರಿಂದಾಗಿ ಅದು ಹಾನಿಯಾಗುವುದಿಲ್ಲ. ಮತ್ತೆ ವಾಪಸ್ಸು ಸಾತ್ವಿಕ ಗುಣದ ಹಿಂದೆ ತಿರುಗ್ತಾನೆ. ಆದ್ರೆ ಪೂರ್ಣ ತಮಸ್ಸೆ ಆವರಿಸಿಕೊಂಡಿದ್ರೆ ಮೂಢಯೋನಿಷು ಜಾಯತೆ. ಕರ್ಮಸಂಗಿಷು ಜಾಯತೆ ಅಂದ್ರೆ ಏನು? ಮತ್ತೆ ಮತ್ತೆ ಯಜ್ಞ, ಯಾಗ, ಪುಣ್ಯ ಅವರಿಗೆ ವ್ಯವಹಾರ ಬಿಟ್ರೆ ಈ ಯಾಗ ಯಜ್ಞಗಳೆಲ್ಲ ಅವರಿಗೆ ಬೇರೆ ಏನು, ಅದರಲ್ಲಿ ಯಾರೋ ಪಾಪ ಜನರ ಕಷ್ಟಕ್ಕೆ ಪರಿಹಾರವನ್ನ ಕೊಡುವ ನಿಸ್ವಾರ್ಥವಾದ ಸೇವೆಯ ಭಾವ ಏನಲ್ಲ. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಅಂತ, ಅದೇನು ಕಾಸಿಗೆ ತಕ್ಕ ಕಜ್ಜಾಯ ಅಂತ ನಾವು ಇದು ಎಲ್ಲಾ ವ್ಯವಹಾರದಲ್ಲೂ ಇರುತ್ತೆ. ಎಷ್ಟು ಅವರು ದುಡ್ಡು ಕೊಡ್ತಾರೋ ಅಷ್ಟಕ್ಕೆ ಪದಾರ್ಥ ಕೊಡ್ತೇವೆ ಅಂತ ಹೇಗಿರುತ್ತೋ ಹಾಗೇನೆ ಅವರ ವ್ಯವಹಾರ. ಕರ್ಮ ಮಾಡುವುದೇ ಪ್ರಧಾನ. ಆ ಕರ್ಮದಿಂದ ಲಾಭವೇ ಅವರ ಗುಣ. ಮತ್ತೆ ಮತ್ತೆ ವ್ಯಾಪಾರಿಯಾಗಿಯೇ ಹುಟ್ಟುತ್ತಾನೆ. ಅಥವಾ ವ್ಯಾಪಾರಿ ಅಂದ್ರೆ ನಾನು ದುಡ್ಡಿನ ವ್ಯಾಪಾರ ಅಂತ ಹೇಳ್ತಿಲ್ಲ. ಪ್ರಪಂಚದ ಎಲ್ಲಾ ಕ್ರಿಯೆಗಳನ್ನು ವ್ಯವಹಾರದ ದೃಷ್ಟಿಯಿಂದ ನೋಡ್ತಾರೆ ಹೊರತು ಇದು ಒಂದು ಒಳ್ಳೆ ಕೆಲಸ, ಇದನ್ನು ಮಾಡಿದ್ರೆ ಸಮಾಜಕ್ಕೆ ಏನೋ ಹಿತ ಆಗುತ್ತೆ, ನಾನು ಈ ಕರ್ತವ್ಯ ಮಾಡಿದ್ರೆ ಒಂದು ಆತ್ಮ ಸಮಾಧಾನ ಇದೆ, ಇದು ಯಾವುದೂ ಇಲ್ಲ. ಆದ್ರೆ ತಮಸ್ಸಿನ, ಅದಕ್ಕೆ ಪ್ರಲೀನ ತಮಸ್ಸಿ ಅಂತ ಹೇಳಿದ್ರು. ಆಗದ್ದೇನು ಅಂದ್ರೆ ರಜಸ್ಸಿನಿಂದ ಯುಕ್ತವಾದ ತಮಸ್ಸಿನಲ್ಲಿ ಭರತನ ಸಾವು ಉಂಟಾಯ್ತು. ಆದ್ರಿಂದ ಮತ್ತ ರೀತಿ ಪ್ರಲೀನ ತಮಸ್ಸಿ ಹೇಳ್ಬೋದು, ಏನು ತಪ್ಪಿಲ್ಲ. ನಾನಿಲ್ದೆ ಇದ್ದ ಏನೂ ಆಗಲ್ಲ ಅನ್ನುವ ಹಠಕ್ಕೆ ಬಿದ್ದ ಪರಿಣಾಮ. ಆದ್ರೆ ಜೀವಗತಿ ಅನ್ನೋದು ಉತ್ತಮವಾದದ್ದಾದಾಗ ಆ ಶರೀರದಲ್ಲಿ ಹುಟ್ಟಿದ್ರೂ ಪೂರ್ವಜನ್ಮದ ಸ್ಮರಣೆ ಇರುತ್ತೆ. ಈಗ ಈ ಸಾವನ್ನ ನೋಡಿ ಒಬ್ಬ ವ್ಯಕ್ತಿಯನ್ನ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಅವನ ಪ್ರಾರಬ್ಧವಶಾತ್ ಅವನು ಅತ್ಯಂತ ದುಷ್ಟ ಯೋನಿಯಲ್ಲಿ ಹುಟ್ಟಿ ಬಂದ ಅಂದ್ರು ಮತ್ತೆ ಅವನಿಗೆ ಉತ್ತಮ ಗತಿ ಸಿಗುತ್ತೆ. ಹಾಗೇನೆ ಒಬ್ಬ ಅತ್ಯಂತ ದುಷ್ಟನಿಗೆ, ಅಂದ್ರೆ ಸ್ವಭಾವತಃ ದುಷ್ಟನಿಗೆ, ಅವನಿಗೆ ಉತ್ತಮ ಗತಿಯೂ ಸಿಗುತ್ತೆ. ಉತ್ತಮವಾದ ಜನ್ಮ ಸಿಕ್ಕಿ, ಉತ್ತಮವಾದ ಎಲ್ಲ ಅವಕಾಶ ಸಿಕ್ಕಿಯೂ ಅಲ್ಲಿ ಎಷ್ಟು ಅನರ್ಥ ಮಾಡ್ಬೋದು ಅಷ್ಟು ಅನರ್ಥವನ್ನ ಮಾಡ್ತಾನೆ. ಈ ಆತ್ಮದೇವನ ಮಗ ದುಂದುಕಾರಿ, ಅವನಿಗೆ ಸಿಕ್ಕಿದ್ದು ಬಹಳ ಅದ್ಭುತವಾದ ಮನೆತನದ ಹುಟ್ಟು, ಆದ್ರೆ ಮಾಡಿದ್ದು ಪರಮ ಅನರ್ಥ.
ಸಿಗುತ್ತೆ, ಸಿಗುದಿಲ್ಲ ಅಂತಿಲ್ಲ. ದುಷ್ಟರಿಗೆ ಒಳ್ಳೆ ಜಾಗನೂ ಸಿಗುತ್ತೆ, ಸಜ್ಜನರಿಗೆ ಅತ್ಯಂತ ಹೀನವಾದ ಶರೀರವೂ ಸಿಗುತ್ತೆ. ಆದ್ರೆ ಅವರ ಕರ್ಮವಶಾತ್ ಸಿಕ್ಕಿರುತ್ತೆ ಹೊರತು ಅದು ಶಾಶ್ವತ ಅಲ್ಲ. ಅದನ್ನು ನೋಡಿಕೊಂಡೊಬ್ಬ ವ್ಯಕ್ತಿಯನ್ನ ನಾವು, ಓ ಇದು ಇವನಿಗೆ ಸಾಧನೆಗೆ ಅನುಕೂಲವಾಯಿತು, ಇವನು ಉದ್ಧಾರ ಆಗ್ತಾನೆ ಅಂತ ಹೀಗೇನು ಭಾವಿಸುವ ಹಾಗಿಲ್ಲ. ಅವನ ಕರ್ಮದ ಗತಿಯಲ್ಲಿ ಅವನು ಉತ್ತಮವಾದ ದಾರಿಯನ್ನ ಸೇರಿದ್ರೆ, ಅಂದ್ರೆ ಸಂಸ್ಕಾರ ಉತ್ತಮವಾದ್ರೆ ಅವನು ಉತ್ತಮ ಗತಿಯನ್ನ ಸೇರ್ತಾನೆ. ಹಾಗಾಗಿ ಭಗವಂತನ ಎಚ್ಚರಿಕೆಯನ್ನ ಪಡೆಯುವುದಕ್ಕೆ ನಾವು ನಿರಂತರವಾಗಿ ಈ ಪ್ರಯತ್ನದಲ್ಲಿ ಸಾಗಬೇಕು ಅಂತಂದ್ರೆ, ನಮ್ಮ ಸಿಕ್ಕಿದ ಅವಕಾಶವನ್ನ ನಾಳೆ ಮತ್ತೆ ನೋಡೋಣ, ಆಮೇಲೆ ನೋಡೋಣ, ಇನ್ನು ಸಮಯ ಇದೆ ಅಂತ ಭಾವಿಸಿ ಕೂಡುವುದರಲ್ಲಿ ಅರ್ಥ ಇಲ್ಲ. ಯಾವಾಗ ತಮಸಿ ಪ್ರಲೀನ, ತುಂಬಾ ಗಾಢವಾದ ತಮಸ್ಸಿನಲ್ಲಿ ಮುಳುಗಿ ಸತ್ತ ಅಂದ್ರೆ, ಪ್ರಲೀನ ಅಂದ್ರೆ ದೇಹವನ್ನ ತ್ಯಾಗ ಮಾಡುದು. ಯಥಾ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ಅಂದ್ರೆ ನಮ್ಮ ಸಾವು. ಈ ಒಂದ್ ಮಾತಿದೆ, ಏನು ಶರಣರ ಗುಣ ಮರಣದಲ್ಲಿ ಅಂತೇನೋ ಒಂದು ಮಾತಿದೆ. ಅದು ತಾತ್ಕಾಲಿಕ, ಅದು ಕೂಡ ಏನು ನಾವು ಶಾಶ್ವತ ಅಂತ ಭಾವಿಸುವ ಹಾಗಿಲ್ಲ. ಈಗ ಅವನು ಭರತ ಸತ್ತ ರೀತಿಯನ್ನು ನೋಡಿದ್ರೆ ನೆನೆಸ್ಕೊಂಡು, ಅವನು ಉತ್ತಮ ಇಲ್ಲಿ ತನಕ ಬದುಕಿದ್ರಲ್ಲಿ ಉತ್ತಮವಾದ ಒಂದು ತಿಳ್ಕೊಳ್ಬೇಕಾದ್ದೇನಂದ್ರೆ, ಜೀವನದ ಉದ್ದಕ್ಕೂ ಯಾವುದನ್ನೇ ಹೆಚ್ಚು ಅವನು ಒತ್ತು ಕೊಡ್ತಾ ಬಂದಿರ್ತಾನೋ ಅದು ಅವನ ಜೀವದ ಗತಿ ಆಗುತ್ತೆ. ಅವನಿಗೆ ಯಾವುದಕ್ಕೆ ಮಹತ್ವ ಇರುತ್ತೋ ಅದು ಅವನ ಗತಿ ಆಗುತ್ತೆ. ಜೀವನದುದ್ದ ವ್ಯವಹಾರ ಅನ್ಕೊಂಡವನು ವ್ಯವಹಾರದ ಮಾಡಿ ಸಾಯ್ತಾನೆ. ಜೀವನದುದ್ದ ಯಾರಿಗೋ ಸಹಾಯ, ಯಾರೋ, ನಾನು ಒಬ್ಬರ ಸಾವಿಗೆ ಸಾಕ್ಷಿಯಾಗಿ ಅವರ ಪಕ್ಕದಲ್ಲೇ ಕೂತಿದ್ದೆ, ತೊಡೆ ಮೇಲೇನೆ ತಲೆ ಇಟ್ಕೊಂಡಿದ್ರು. ಎಷ್ಟು ಶಾಂತವಾಗಿತ್ತು ಅಂದ್ರೆ ಅವರ ಮಾತು, ಕಣ್ಣು. ಕೃಷ್ಣ ಅಂತ ಕೊನೆಯ ಶಬ್ದವನ್ನ ಹೇಳಿದ್ದು ಆ ಅಜ್ಜಿ ಕೃಷ್ಣ ಅಂತ ಹೇಳ್ಕೊಂಡು ಪ್ರಾಣ ಬಿಟ್ರು. ಅವ್ರು ಇಡೀ ಜೀವನ ಇನ್ನೊಬ್ರಿಗೆ ಊಟ ಬಡಿಸಿ ಆದ್ಮೇಲೆನೆ ಊಟ ಮಾಡ್ತಿದ್ರು. ಯಾವತ್ತೂ ಕೂಡ ತನ್ಗೆ ಅಂತ ಒಬ್ರಿಗೆ ಅಂತ ಮಾಡ್ಕೊಂಡದ್ದು ಇಲ್ವೇ ಇಲ್ಲ. ಇಲ್ಲ ಅಂದ್ರೆ ಆ ದಿವಸ ಅವ್ರು ಬರೀ ಏನು ಗಂಜಿ ಬೇಯಿಸಿ ಊಟ ಮಾಡ್ತಿದ್ರು, ಅವಲಕ್ಕಿ ಬೇಯಿಸಿ ಊಟ ಮಾಡ್ತಿದ್ರು. ಯಾರು ಇಲ್ಲ ಅಂದ್ರೆ ಅವ್ರಿಗೆ ಊಟ ಇಲ್ಲ ಅವತ್ತು. ಯಾರಾದ್ರೂ ಬಂದ್ರೆ ಎಲ್ಲ ಮಾಡಿ ಅವ್ರಿಗೆ ಬಡಿಸಿ, ಅದು ಅವರಿಗೆಲ್ಲ ಹಾಕಿ ಉಳಿದ್ರೆ ತಾನು ತಿಂತಿದ್ರು. ಮತ್ತೆ ನಿಸ್ವಾರ್ಥವಾದ ಪ್ರೀತಿ, ನಿಸ್ವಾರ್ಥವಾದ ಸೇವೆ. ನಾನು ಯಾವಾಗ್ಲೂ ಹೇಳ್ತಿದ್ದೆ ಅವ್ರ ಹತ್ರ, ಅಜ್ಜಿ ನಿಮ್ಮ ಮನೆ ಅಂದ್ರೆ ಒಂದು ಸ್ವರ್ಗದ ತುಂಡು ಅಂತ. ಇಷ್ಟು ಆತಿಥ್ಯ, ಇಷ್ಟು ರುಚಿ, ಇಷ್ಟು ಆ ವಸ್ತುಗಳಲ್ಲಿರುವಂತಹ ಶುದ್ಧತೆ. ಹಾಗೆ ಆಗ ಅನ್ನಿಸ್ತು, ಬದುಕಿನುದ್ದಕ್ಕೂ ಕೃಷ್ಣ 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 ಅನ್ಕೊಂಡು ಬದುಕಿದವರು ಆ ಸಮಾಧಾನವಾದ ಉಸಿರು ಬಿಡುವಾಗ ಅವರ ಕಣ್ಣಿನಲ್ಲಿ, ಅದು ಪ್ರಾಣ ಹೋದದ್ದು ಕಣ್ಣಲ್ಲೇ, ಅವ್ರ ಕಣ್ಣು ಪೂರ್ತಿ ಅರಳಿಸಿ ಬಿಟ್ರು ಒಂದ್ಸರ್ತಿ. ಕೃಷ್ಣ ಅಂತ ಕಣ್ಣು ಅರಳಿಸಿ ಮತ್ತೆ ಆ ಮೇಲೆ ಉಸಿರು ಹೋಗ್ಲೇ ಇಲ್ಲ. ಹಾಗೆ ದೇಹ ಕೆಳಕ್ಕೆ ಇಳಿದು ಬಿಡ್ತು. ಅಂದ್ರೆ ಇದೆಲ್ಲ ಅವರ ಆ ತನ್ನ ಜೀವನವನ್ನು ಕಳೆದ ರೀತಿಯನ್ನ ಹೇಳುತ್ತೆ. ಒಂದು ಒದ್ದಾಡ್ಲಿಲ್ಲ. ಒಂದು 15-20 ನಿಮಿಷ ಅವರಿಗೆ ಉಸಿರು ಕಷ್ಟ ಆಯ್ತು. ಆಗ್ಲೂ ನಾವು ವಿಷ್ಣು ಸಹಸ್ರನಾಮ ಹೇಳಿದ್ವಿ. ಅಂದ್ರೆ ಮಧ್ಯಾಹ್ನದಿಂದ ಸ್ವಲ್ಪ ಯಾಕೋ ಅನಾನುಕೂಲ, ಕೂಡ್ಲಿಕ್ಕೆ ಆಗ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಆಗ್ಲೇ ನಾವೆಲ್ಲ ಸೇರ್ಕೊಂಡು ಅವರ ಸುತ್ತ ವಿಷ್ಣು ಸಹಸ್ರನಾಮ ಹೇಳಿದ್ವಿ, ಕರ್ಣ ಸೂಕ್ತವನ್ನ ಹೇಳಿದ್ವಿ. ಆಮೇಲೆ ಉಳಿದ ಅವ್ರಿಗೆ ಇಷ್ಟವಾದ ಅವರ ಕುಲದೇವರ ಸ್ತೋತ್ರ, ಅದು ಇದು ಎಲ್ಲ ಹೇಳಿದ್ವಿ. ಕೇಳ್ಕೊಂಡು ಕಣ್ಣಲ್ಲಿ ನೀರು ಬರ್ತಿತ್ತು, ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೊನೆಗೆ ಅಷ್ಟೇ ಅವ್ರ ಶಬ್ದ ಹೇಳಲಿಕ್ಕೆ ಆಗ್ತದ್ದು ದೇವಾ ಕೃಷ್ಣ ಅಂತ ಅಷ್ಟೇ ಹೇಳಿ ಉಸಿರನ್ನ ಬಿಟ್ರು. ಅಂದ್ರೆ ಶರಣರ ಗುಣ ಮರಣದಲ್ಲಿ ಅನ್ನುವುದ ಹಿನ್ನೆಲೆ ಹೌದು, ಆದ್ರೆ ಅದು ಅಷ್ಟು ದಿವಸದ ಬದುಕಿನ ಪ್ರಭಾವದಿಂದ ಹಾಗೆ ಆಗುತ್ತೆ. ಮುಂದೆ ಒಳ್ಳೆ ಜನ್ಮ ಸಿಕ್ಕೇ ಸಿಗುತ್ತೆ. ಕೆಲವೊಂದ್ ಸರ್ತಿ ಯಾವುದೋ ಸಜ್ಜನರ ಸಹವಾಸ, ಸತ್ಕರ್ಮದ ಪ್ರಭಾವದಿಂದಲೂ ಕೆಲವೊಮ್ಮೆ ಒಳ್ಳೆ ಶರೀರ ಸಿಗುತ್ತೆ. ಹಾಗೆ ಸಿಗುವುದವರಿಗೆ ಉದ್ದೇಶ ಒಳ್ಳೇದ್ ಸಿಗ್ಬೇಕು ಅಂತಿರುತ್ತೆ, ಆದ್ರೆ ಸಿಕ್ಕಿದ್ರ ನಂತರ ಅದನ್ನು ಬಳಸ್ಕೊಳ್ಳುದು ದುಷ್ಟರ ಸಹವಾಸ. ಅವರಿಗೆ ಸ್ವಭಾವ ಹೇಗಿರುತ್ತೋ ಅದಕ್ಕೆ ತಕ್ಕಂತ ಸಹವಾಸ ಬರುತ್ತೆ, ಆದ್ರಿಂದ ಅದರ ಫಲವನ್ನ ಕಳ್ಕೊಳ್ತಾರೆ ಅಂತ ಹೀಗೆ 15 ಶ್ಲೋಕಗಳಲ್ಲಿ
ಕೃಷ್ಣ ಈ 3 ಗುಣಗಳ ಏರಿಳಿತಗಳ ಪ್ರಭಾವಗಳ ಪರಿಚಯವನ್ನ ಮಾಡಿಕೊಟ್ಟ. ಮತ್ತೆ ನಾಳೆ ಮುಂದಿನ ಶ್ಲೋಕದ ಭಾವವನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಕೃಷ್ಣ ಶ್ರೀಕೃಷ್ಣ.